ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆಯ ಪಾಲಿಟಿಕ್ಸ್ ಜೋರಾಗಿದ್ದೇ ಆಗಿದ್ದು ರಾಜಕೀಯ ನಾಯಕರುಗಳ ಮಾತಿನ ಸಮರ, ಮಾತಿನ ಮಥಾಪು ಸಿಡಿತಾನೇ ಇದೆ. ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನಡುವೆ ಸಂಪತ್ತಿನ ಸವಾಲ್ ತಾರಕಕ್ಕೇರಿದೆ. ಕುಮಾರಸ್ವಾಮಿ ದೇವೇಗೌಡರ ಕುಟುಂಬದ ಆಸ್ತಿಯ ಮೂಲವನ್ನು ಕೆದಕಿದ ಡಿ.ಕೆ.ಶಿಗೆ ಎಚ್.ಡಿ.ಕೆ ಹೇಳಿಕೆಯ ಮೂಲಕವೇ ಪಂಚ್ ಕೊಟ್ಟಿದ್ದಾರೆ. ಮಹಿಳೆಯೊಬ್ಬರನ್ನ ಕಿಡ್ನಾಪ್ ಮಾಡಿ ಭೂಮಿಯನ್ನು ಬರೆಸ್ಕೊಂಡಿದ್ಯಾರು? ನಾನು ಬಿಚ್ಚೋಡೋದಕ್ಕೆ ಹೋದರೆ ನಿಮ್ಮದು ಪುಟಗಟ್ಟಲೆ ಇದೆ. ಅಜ್ಜಯ್ಯನ ಶಾಪ ಪ್ರಾರಂಭವಾಗಿದೆ. ನೀವು ಪ್ರಾಮಾಣಿಕವಾಗಿ ಬೆಳೆದು ಬಂದಿದ್ರೆ ಅಜ್ಜಯ್ಯನ ಮುಂದೆ ಪ್ರಮಾಣ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಎಚ್.ಡಿ.ಕೆ ಟಾಂಗ್ಗೆ ಚನ್ನಪಟ್ಟಣದ ಜನಾಂದೋಲನ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಏಕವಚನದಲ್ಲಿಯೇ ನಿಗಿ ಕೆಂಡವಾಗಿ ಹರಿಹಾಯ್ದು ಬಿಟ್ಟಿದ್ದಾರೆ. ನಿಮ್ಮದು ಪಾಪ ವಿಮೋಚನಾ ಪಾದಯಾತ್ರೆ, ನೀನು ಬ್ಲಾಕ್ ಮೇಲರ್, ಹಿಟ್ ಆ್ಯಂಡ್ ರನ್ ಕುಮಾರಸ್ವಾಮಿ. ನಿಮ್ಮ ಕುಟುಂಬದವರು ಎಷ್ಟು ಆಸ್ತಿ ಮಾಡ್ತಿದ್ದಾರೆ? ನನ್ನನ್ನು ಕಲ್ಲು ಕಳ್ಳ ಅಂದೆ, ಕಲ್ಲನ್ನು ಲೂಟಿ ಮಾಡಿದಾನೆ ಅಂದೆ. ಈಗ ನಾನು ನಿನ್ನ ಅಕ್ರಮವನ್ನು ಪಟ್ಟಿ ಮಾಡಿಸ್ತಾ ಇದ್ದೀನಿ. ಅದರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ನಿಮ್ಮ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ. ಮತ್ತೆ ಫೈಟ್ ಮಾಡೋಣ ಬಾ ಅಂಥೇಳಿ ರಣವೀಳ್ಯವನ್ನು ಕೊಟ್ಟಿದ್ದಾರೆ. ಪಂಥಾಹ್ವಾನವನ್ನು ಬಹಿರಂಗವಾಗಿಯೇ ಡಿ.ಕೆ. ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. 5 ವರ್ಷಗಳ ಹಿಂದೆ ಕೇತಂಗನಹಳ್ಳಿ ಗ್ರಾಮ ಪರಿಧಿಯ ಪಕ್ಕದಲ್ಲಿ ಅಲ್ಲಿ ನಾನು 45 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದೇನೆ. ನಾನು ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ, ಒಬ್ಬ ಸಿನಿಮಾ ಹಂಚಿಕೆದಾರನಾಗಿದ್ದೆ. ಅಲ್ಲಿ ಸಂಪಾದನೆ ಮಾಡಿದಂತ ಹಣದಿಂದ ಇಲ್ಲಿ ಭೂಮಿ ಖರೀದಿ ಮಾಡಿದ್ದೇನೆ. ಯಾವುದಾದ್ರೂ ಒಂದು ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದೇನಾ, ದಬ್ಬಾಳಿಕೆ ಮಾಡಿದ್ದೇನಾ? ಒಂದು ಕುಟುಂಬದವರು ಬಂದು ನನ್ನ ಮುಂದೆ ಪ್ರಶ್ನೆ ಮಾಡಿದ್ರು, ರಾಜಕೀಯದಿಂದ ನಿವೃತ್ತಿ ಹೊಂದಲಿಕ್ಕೆ ತಯಾರಾಗಿದ್ದೇನೆ. ನಾನು ಪ್ರಶ್ನೆ ಕೇಳಿದ್ದೀನಿ, ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ಲವಾ? ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು, ಅವರ ನಂಟ್ರಿಸ್ಟು, ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದಾರೆ, ಅದು ಕೊಡಬೇಕು. ಏನ್ ಬಿಚ್ಚಿಯಪ್ಪ? ನಿನ್ನ ಹತ್ರ ಬಿಚ್ಚಕ್ಕೇನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿಡ್ತಾರಂತಲ್ಲ, ಬಿಚ್ಚಪ್ಪ. ಬಿಚ್ಚಬೇಕು ಹೋದ್ರೆ ಪುಟಗಟ್ಟಲೆ ಇದ್ದಾವೆ. ಒಂದ್ ಸಿಬಿಐ ಆಗಲ್ಲ, ಒಂದ್ ಇಡಿನಿಂದ ಆಗಲ್ಲ ತನಿಖೆ ಮಾಡ್ಲಿಕ್ಕೆ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಬ್ಲಾಕ್ ಮೇಲ್ ಕುಮಾರಸ್ವಾಮಿ ನೀನು, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿ ಎದುರಿಸಕ್ ಹೋದೆ ನೀನು. ಆ ಜಿ.ಟಿ. ದೇವೇಗೌಡ ಕೆಲವು ಸ್ಟೇಟ್ಮೆಂಟು, ಮಗನ ಕೆಲವು ಸ್ಟೇಟ್ಮೆಂಟು, ನೀನು ಸ್ಟೇಟ್ಮೆಂಟು. ಯಾಕೆ ಬರಲ್ಲ ಅಂತ ಹೇಳಿದಲ್ಲ? ಯಾಕೆ ನಡೀತಾ ಇದೆಯೇ? ನಿನ್ನ ಅಧಿಕಾರಕ್ಕೋಸ್ಕರ. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ? ಯಾವ ದಲಿತ ಸಮಾಜಕ್ಕೆ ನಿವೇಶನಗಳನ್ನ ಕೊಡಬೇಕು ಅಂತ ಹೇಳಿ 58 ಎಕರೆ ಭೂಮಿಯನ್ನ ಲಪಟಾಯಿಸಿದ್ರು. ಅಸಲಿ ಸೊಸೈಟಿಯನ್ನ ನಕಲಿ ಮಾಡಿ ಐಕಾನ್ ಆ ಭೂಮಿ ಯಾರ್ದು? KSFC ಸಾಲ ತಗೊಂಡು ತೀರ್ಸ್ಲಿಕ್ಕೆ ಆಗದೆ ಯಾವ ರೀತಿಯ ಭೂಮಿಯನ್ನ ಬರ್ಸ್ಕೊಂಡ್ರಿ ಶಿವಕುಮಾರ್ ಅವರೇ? ಮಿಲಿಟರಿಯಿಂದ ನಿವೃತ್ತಿ ಒಂದು ಬಂದು ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ವಿಧವಾ ತಾಯಂದ್ರು ಅವರ ಮೇಲೆ ಒತ್ತಡ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದಿರಲ್ಲ. ಪಾಪ ಅವ್ರದ್ದು ಕುಟುಂಬ ಬೇರೆ ಅಂತ, ರೇವಣ್ಣನ ಕುಟುಂಬ ಬೇರೆ ಅಂತೆ. ಅವ್ರದೆಲ್ಲ ಫ್ಯಾಮಿಲಿ ಭಾಗ ಆಗ್ಬಿಟ್ಟಿದೆ ಅಂತೆ, ಡಿವೈಡ್ ಆಗ್ಬಿಟ್ಟಿದ್ದಂತೆ. ಡಿ.ಕೆ. ಶಿವಕುಮಾರ್ ಪೆನ್ ಡ್ರೈವ್ ನ ಹಂಚ್ಬಿಟ್ಟಿದ್ದಂತೆ. ಐ ಆಮ್ ಎ ಸ್ಟ್ರೀಟ್ ಫೈಟರ್. ನನ್ನ ಮೇಲೆ ಎಲೆಕ್ಷನ್ ಸೋತಿದ್ಯಾ ನೀನು? ತಿರ್ಗಾ ಇನ್ನೊಂದ್ಸತಿ ಯುದ್ಧ ಮಾಡೋಣ. ನಾನು ಹೇಳಿದ್ದೇನೆ, ಬೈ ಭಾರತ ಮ್ಯಾನ್ ಅಗ್ರಿಕಲ್ಚರ್ ಕಲ್ಲು ಲೂಟಿ ಮಾಡ್ಬಿಟ್ಟಿದ್ದೀನಿ ಅಂತ. ನೀನು ಬಂದು ನನ್ನನ್ನ ಜೈಲಲ್ಲಿ ನೋಡಲ್ಲಪ್ಪ. ನನ್ನ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಧರ್ಮಪತ್ನಿ ಮೇಲೆ, ನನ್ನ ತಂಗಿ ಮೇಲೆ ನೀನು ಕೇಸ್ ಹಾಕ್ಸಿ ಏನಾಯ್ತು? ನನ್ನ ಆತ್ಮಧೈರ್ಯ ಹೆಂಗಿತ್ತು? ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ, ಗೊತ್ತಿದ್ಯಾ ನಿನಗೆ? ಆ ಅಜ್ಜಯ್ಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಪ್ರಾಮಾಣಿಕವಾಗಿ ಬಂದವರ ನೀವು. ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ನಮ್ಮ ನೊಣಕೆರೆಯ ಅಜ್ಜಯ್ಯನವ್ರು ಏನಾದ್ರು ಹೇಳಿದ್ದಾರಾ ಈಗಾಗಲೇ? ಇಲ್ಲ ತಯಾರಾಗು, ಕೊನೆಯ ಹಂತಕ್ಕೆ ಬಂದಿದ್ದೀಯಾ, ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡೋದು. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ ಅವರಿಗೆ. ಅದಕ್ಕೆಲ್ಲ ಒಳ್ಳೆ ವೇದಿಕೆಗಳಾಗಬೇಕು. ಸುಮ್ಮನೆ ಎಲ್ಲ ಹೋಗಿ ಭಾಷಣ ಮಾಡ್ಬಿಟ್ಟಲ್ಲ, ದಾಖಲೆಗಳು ಉಳಿಬೇಕು. ಯಾವ್ದಾದ್ರು ಪಬ್ಲಿಕ್ ಡಿಬೇಟ್ ಬರಬೇಕು. ಪಬ್ಲಿಕ್ ಡಿಬೇಟ್ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿವಿಗಳು ಡಿಬೇಟ್ ಬರಬೇಕು. ನಾವಿಬ್ಬರೇ ಕೂತ್ಕೋಬೇಕು. ಇಲ್ಲ ಅಂದ್ರೆ ಅಸೆಂಬ್ಲಿಲಿ ಆಗ್ಬೇಕು. ಅಸೆಂಬ್ಲಿಲಿ ಅವ್ರ ಸೋದರ ಇದ್ದಾರೆ, ಕೊಟ್ಬಿಟ್ಟು ಕಳಿಸ್ರಿ. ಐ ಆಮ್ ರೆಡಿ. ಅವರ ಪಾಪದ ಕೊಡ ತುಂಬಿ ತುಳುಕಿ ಜನ ಓಡಿಸಿದ್ದಾರೆ. ಅದಕ್ಕೆ ನೀವು ಉತ್ತರ ಕೊಡಪ್ಪ ಅಂತ ಅವ್ರು ಕೇಳ್ತಾ ಇದೀವಿ.